ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ. ಇದೆ 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 ಸರ್. ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ಅದಕ್ಕೆ ಪರಿಚಯ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ನಮಸ್ಕಾರ. ಬಹಳ ದಿನಗಳಾದ್ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು ಪ್ರಿಯ ಅಭಿಮಾನಿಗಳೇ, ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೆ ಆಗ್ಲಿಲ್ಲ. ಅಂತೂ ಇವತ್ತು ತಮ್ಮೆಲ್ಲರ ಹತ್ರ ಮಾತಾಡೋ ಯೋಗ ಆಯ್ತು, ಅದಕ್ಕೆ ಹಾಜರಾಗಿದ್ದೀನಿ. ನೋಡಿ ಸ್ವಾಮಿ, ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ. ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ. ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪಾತ್ರ, ನಿರ್ದೇಶನ, ಲೈಟಿಂಗು, ಬ್ಯಾಕ್ ಸ್ಟೇಜ್ ಎಲ್ಲ. ಬ್ಯಾಂಕಲ್ಲಿ ನೌಕರಿನೂ ಮಾಡ್ತಾ ಇದ್ದೆ. ಮ್ಯಾನೇಜರ್ ಅಲ್ಲ, ಅಕೌಂಟೆಂಟ್ ಅಲ್ಲ, ಓಸಿ ಆಗಿ. ಓಸಿ ರೀ, ಓಸಿ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ಆರ್ಡಿನರಿ ಕ್ಲಾರ್ಕ್. ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು, ಮತ್ತೆ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ, ಹೆದರಿಕೆ ಇದ್ದೇ ಇತ್ತು. ಆದ್ರೂ ಧೈರ್ಯ ಮಾಡಿ, ಸಿನಿಮಾ ತಾನೇ, ಅದರಲ್ಲಿ ಏನಂತೆ, ಮಾಡೋಣ ಸರ್ ಅಂದೆ. ಚಿತ್ರೀಕರಣ ಪ್ರಾರಂಭವಾಯಿತು. ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ. ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು. ಡಬ್ಬಿಂಗೂ ಆಯ್ತು, ಫಸ್ಟ್ ಪ್ರಿಂಟು ಆಚೆ ಬಂತು. ಸುತ್ತಮುತ್ತಿರೋ ಸ್ವಲ್ಪ ಜನಗಳು, ಅಂದ್ರೆ ಪ್ರಿವ್ಯೂ ನೋಡಿದವರು, ಪರವಾಗಿಲ್ವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು. ಈ ಮಾತು ಕೇಳಿದ್ದ ಕ್ಷಣ ನನ್ನ ಈ ಹುಬ್ಬು ತಲೆ ಕೂದ್ಲಿಗೆ ಎಗರಿ ಸಿಕ್ಕಾಕೊಂಡ್ಬಿಡ್ತು. ಇನ್ ಶಾರ್ಟ್, ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ. ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರ ಅನ್ನಿಸ್ತು. ಅಲ್ಲ, ಇದು ಯಾಕೆ ನನ್ನ ಮುಗ ಹೀಗ್ ಕಾಣಿಸ್ತಾ ಇದೆ, ಅದ್ಯಾಕೆ ನಡೆಯುವಾಗ ನನ್ನ ಕೈ ವಂಕ್ ವಂಕ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಇಂಥ ಯೋಚನೆ ಇರುವಾಗ ಅಬ್ಬಯ್ಯ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು. ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವ್ರು ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಅವಕಾಶ ಕೊಟ್ಟರು. ಮೊದಲನೇ ದಿನ ಚಿತ್ರೀಕರಣಕ್ಕೆ ಹೋದ್ರೆ ನನ್ನ ಹೃದಯ ಅಲ್ಲೇ ನಿಂತು ಬಿಟ್ಟು. ಯಾಕಂದ್ರೆ ಮೊದಲನೇ ದಿನವೇ ಈ ಹಾಡಿನ ಚಿತ್ರೀಕರಣ ಮುಗಿಯುವಷ್ಟರಲ್ಲಿ ನಿಂತು ಹೋಗಿರೋ ನನ್ನ ಹೃದಯ ಆಚೆನೆ ಬಂದ್ಬಿಡ್ತು ಅಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು. ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರ್ಲಿಲ್ಲ. ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರಲಿಲ್ಲ. ಡೈರೆಕ್ಟರ್ ಸೋಮಶೇಖರ್ ಅವರು, ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದ್ರು, ದಿದಿತೈ ಸ್ಟೆಪ್ ಹಾಕೋ ಅಂದ್ರು. ನಾನು ಪ್ರಯತ್ನ ಮಾಡಿದೆ. ಆದ್ರೆ ಕೈ ಬರ್ಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು, ಕಾಲ್ ಸರಿ ಬಿದ್ರೆ ಕೈ ಎಲ್ಲೆಲ್ಲೂ ಹೋಗ್ತಾ ಇತ್ತು. ಕೊನೆಗೆ ಸುಸ್ತಾಗಿ ಒಂದು ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕೂತ್ಕೊಂಡ್ಬಿಟ್ಟೆ. ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದ್ರು, ಧೈರ್ಯ ಕೊಟ್ರು. ಮೊದಲನೇ ಸಲ ಆಗತ್ತೆ ಬಿಡಿ, ನನ್ ಜೊತೆ ಎಲ್ಲ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಅಂದ್ರು. ಅವರ ಆ ಪ್ರೋತ್ಸಾಹ, ಆ ಸಹಾಯ ನಾನು ಎಂದೂ ಮರೆಯೋ ಹಾಗಿಲ್ಲ. ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವ್ರ ಜೊತೆಲಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ತು. ಆದ್ರೆ ಇವತ್ತು ದುಃಖ ಒಂದೇ, ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಲಿಲ್ಲ. ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬೋಕೆ ಆಗಲ್ಲ. ಆದ್ರೆ ಜೀವನ ಇರೋದೇ ಹೀಗೆ ಅನ್ಸುತ್ತೆ. ಈ ಜೀವನ ಅನ್ನೋದು ನೂರಾರು ಬಣ್ಣಗಳ ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ, ಅಷ್ಟೇ ಸಂಕುಚಿತ ಆಗ್ಬಿಡುತ್ತೆ. ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಹೋಗಿ ಕೂತು ಬಿಡುತ್ತೆ. ಹೊಸ ರೂಪ, ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ. ಆದ್ರೆ ಜೀವನ ಮಾತ್ರ ನಡೆಯುತ್ತೆ. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವು ಸೇರಲಿ. ದೂರ ದೇಶಕ್ಕೆ ಹೋಗುವ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರೆಯಿತು. 2 ಕಾರಣಗಳಿಂದ. ಸಮುದ್ರದ ಆಳಕ್ಕೆ ಹೋಗಿ, ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು. ಎರಡನೇದು, ನೀರಲ್ಲಿ ಆಕ್ಸಿಜನ್ ಮಾಸ್ಕು ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು. ಸ್ವಲ್ಪ ಕಷ್ಟನೇ ಆಯ್ತು. ಕೊನೆಗೂ ಕೆನಡಾಗೆ ಹೋಗಿ ಕ್ಯಾಮೆರಾ ತಂದು, ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ, ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮ್ಯಾನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ. ನಾವು ಸಿನಿಮಾ ಹಾಡುಗಳು ಅಥವಾ